ಮುಖ್ಯಮಂತ್ರಿಗಳ ವಿರುದ್ಧ ಬಂದಿರುವಂತಹ ಈ ತೀರ್ಪಿನ ಸಂಬಂಧ ಹರಿಯಾಣ ಚುನಾವಣಾ ರ್ಯಾಲಿಯಲ್ಲಿ ಮಾತನಾಡಿದ ಪ್ರಧಾನಿ ಮೋದಿ ಅವರು ಸಿಎಂ ಸಿದ್ದರಾಮಯ್ಯ ವಿರುದ್ಧ ಹೈಕೋರ್ಟ್ ತನಿಖೆಗೆ ಆದೇಶಿಸಿದೆ, ಅವರ ವಿರುದ್ಧ ತನಿಖೆ ಆಗಬೇಕು ಅಂತ ಆಗ್ರಹಿಸಿದ್ದಾರೆ. ಇದರ ಮಧ್ಯೆ ಹಲವು ನಾಯಕರು ರಾಜ್ಯದಲ್ಲಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ, ಅವರ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ. ನೋಡೋಣ. कर्नाटक में उनकी सरकार है, जरा देखिए, अभी तो 2 साल हुए हैं, क्या हाल करके रखा है. वहां कांग्रेस के मुख्यमंत्री उन पर जमीन घोटाले के आरोप लगे हैं. हाईकोर्ट ने भी उनको एक और डंडा मारा और जांच होनी चाहिए. ಕುಮಾರಸ್ವಾಮಿ ರಾಜೀನಾಮೆಯನ್ನು ಕೇಳಿದ್ದಾರೆ, ಅವರು ಬೇಲಲ್ಲಿಲ್ವಾ? ನೆನೆ ಪ್ರಶ್ನೆ ಮಾಡಿದ್ದಾರೆ. ನನ್ನ ಪ್ರಕರಣಕ್ಕೂ ಇವತ್ತಿನ ಸಿದ್ದರಾಮಯ್ಯನವರ ಪ್ರಕರಣಕ್ಕೂ ಬಹಳ ವ್ಯತ್ಯಾಸ ಇದೆ. ಇಷ್ಟೆಲ್ಲ ಮಾಡಿ ಇವತ್ತು ನಿಮ್ಮ ಬಂಡತನ ಏನು ಅಂತಕ್ಕಂಥದ್ದನ್ನು ತೋರಿಸ್ಕೊತಾ ಇದ್ದೀರಿ. ನಾನು ರಾಜೀನಾಮೆ ಕೇಳಲ್ಲ ಅಂತ ನೆನ್ನೆನೂ ಹೇಳಿದ್ದೀನಿ, ಈಗಲೂ ಕೇಳ್ತಾ ಇದ್ದೀನಿ. ರಾಜೀನಾಮೆ ಕೇಳುವಷ್ಟು ನೈತಿಕತೆ ಕುಮಾರಸ್ವಾಮಿ ನಾನು ಇಟ್ಕೊಂಡಿದ್ದೀನಿ, ಆ ನೈತಿಕತೆ ಉಳಿಸ್ಕೊಂಡಿದ್ದೀನಿ. ಸಿದ್ದರಾಮಯ್ಯನವರೇ, ಯಾವ ನಾಯಕನ ವಿರುದ್ಧ ತನಿಖೆಗೆ ಆದೇಶ ಆಗಿದೆ ಆ ವ್ಯಕ್ತಿ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳಿದ್ದಾಗ ಒಂದು ಲೋಕಾಯುಕ್ತ ಪೊಲೀಸರಿಂದ ತನಿಖೆ ಮಾಡೋದಕ್ಕೆ ಸಾಧ್ಯನಾ? ನ್ಯಾಯಬದ್ಧವಾಗಿರ್ತಕ್ಕಂಥ ತನಿಖೆ ನಡೆಯೋದಕ್ಕೆ ಅಸಾಧ್ಯ. ಇದೆಲ್ಲವೂ ಕೂಡ ಸಮಗ್ರವಾಗಿ ತನಿಖೆ ಆಗ್ಬೇಕು ಅಂತ ಹೇಳಿದ್ರೆ ಅದು ಸಿಬಿಐ ಇಂದ ಮಾತ್ರ ಸಾಧ್ಯ. ಹಾಗಾಗಿ ಮುಖ್ಯಮಂತ್ರಿಗಳನ್ನು ಆಗ್ರಹನ ಮಾಡ್ತಾ ಇದ್ದೇವೆ, ಸಿಬಿಐ ತನಿಖೆಗೆ ಆದೇಶ ಮಾಡಬೇಕು. ಬಂಡತನವನ್ನ ಬದಿಗಿಟ್ಟು ಮುಖ್ಯಮಂತ್ರಿಗಳು ತತ್ಕ್ಷಣ ರಾಜೀನಾಮೆ ನೀಡಬೇಕು. ಇಂಥ ಗಂಭೀರವಾದ ಆರೋಪಗಳಿರುವಾಗ ನನಗೆ ಅನಿಸ್ತಾ ಇದೆ, ಕೊಡದೇ ಇದ್ರೆ ಕಾನೂನಲ್ಲಿ ಏನು ತಪ್ಪಿಲ್ಲ, ಆದರೆ ಸಾರ್ವಜನಿಕರ ದೃಷ್ಟಿಯಲ್ಲಿ ಅವರನ್ನು ಕಾಣಬೇಕಾದ್ರೆ ನನಗೆ ಅನಿಸ್ತಾ ಇದೆ ರಾಜೀನಾಮೆ ಕೊಡಬೇಕು ಅಂತ. ಅದರಲ್ಲಿ ಅವರು ಆರೋಪಿ ಅಲ್ಲ ಅಂತ ತೀರ್ಪು ಬಂದ್ರೆ ಮತ್ತೆ ಅವ್ರು ವಾಪಸ್ ಬರ್ಬೋದು ಹುದ್ದೆಗೆ. ಈಗ ಮೊದಲಾಗಿ ಮೋದಿ ಅವರು ಹೇಳ್ತಿದ್ರು 2 ವರ್ಷದ ಅವಧಿಯಲ್ಲಿ ಏನ್ ಸ್ಥಿತಿ ಬಂದಿದೆ ಅಂತ. ಮೋದಿ ಅವರು ಪೊಲಿಟಿಕಲ್ ರ್ಯಾಲಿನಲ್ಲಿ ಪೊಲಿಟಿಕಲ್ ಭಾಷಣ ಮಾಡಿರ್ತಾರೆ, ಅದು ಅವ್ರಿಗೆ ಬಿಟ್ಟಿದ್ದು, ಅವ್ರ ಪಕ್ಷಕ್ಕೆ ಬಿಟ್ಟಿದ್ದು, ಅದು ಕಾಂಗ್ರೆಸ್ ಬೇಕಾದ್ರೆ ಉತ್ತರ ಕೊಟ್ಕೊಳ್ಳಿ. ರಾಜೀನಾಮೆಯನ್ನು ಕೊಡ್ತಾರಾ ಬಿಡ್ತಾರಾ? ಸಂತೋಷ್ ಹೆಗ್ಡೆ ಅವರು ನಿವೃತ್ತ ಲೋಕಾಯುಕ್ತರು, ಮಾನ್ಯ ಸುಪ್ರೀಂ ಕೋರ್ಟ್ ನಿವೃತ್ತ ನ್ಯಾಯಮೂರ್ತಿಗಳವರು ಅವರು ಹೇಳಿದ್ದು ಸಾರ್ವಜನಿಕರ ದೃಷ್ಟಿಕೋನದಿಂದ ಅಂತ. ಬಟ್ ಆ ಪ್ರಶ್ನೆಯನ್ನು ರಾಜಕೀಯವಾಗಿ ಕೇಳಿಸ್ಕೊಳ್ಳೋ ಪರಿಸ್ಥಿತಿ ಇವತ್ತಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಹಾಗಾಗಿ ಪೊಲಿಟಿಕಲಿ ಇದನ್ನು ರಾಜೀನಾಮೆ ಕೊಡ್ತಾರಾ ಬಿಡ್ತಾರಾ ಅನ್ನೋದು ನನ್ನ ಪ್ರಕಾರದಲ್ಲಿ ಈ ಹಂತಕ್ಕೆ ತೀರ್ಮಾನ ಮಾಡಲಿಕ್ಕಿಲ್ಲ. ಸುಪ್ರೀಂ ಕೋರ್ಟಿನ ಒಂದು ಕೊನೆಯ ಲಾಟ್ರಿ ಟಿಕೆಟ್ ಅವಕಾಶನ ಟ್ರೈ ಮಾಡ್ತಾರೆ. ಸುಪ್ರೀಂ ಕೋರ್ಟಲ್ಲಿ ಏನು ಬರುತ್ತೋ ಅದರ ಆಧಾರದ ಮೇಲೆ ರಾಜಕಾರಣ ತಿರುಗತ್ತೆ ಅಂತ ಅನ್ಕೊಂಡಿದ್ದೀನಿ. ಅಲ್ಲಿವರೆಗೂ ಆಗ್ಲಿಕ್ಕಿಲ್ವಾ ಅಂತ ಗೊತ್ತಿಲ್ಲ ನನಗೆ, ಅದು ಏನು ಮಾಡ್ತಾರೆ. ಇನ್ನು CBI, ರಾಜ್ಯ ಸರ್ಕಾರ CBI ಕೊಡಲ್ಲ. ಆ ರೀತಿ ನಿಷ್ಪಕ್ಷಪಾತವಾದ ತನಿಖೆ ನಡೆಯುತ್ತಿಲ್ಲ ಅನ್ನಿಸುವ ಪರಿಸ್ಥಿತಿ ನಿರ್ಮಾಣವಾದರೆ ದೂರುದಾರರು, ಅರ್ಜಿದಾರರು ಮತ್ತೆ ನ್ಯಾಯಾಲಯಕ್ಕೆ ಹೋದಾಗ ನ್ಯಾಯಾಲಯ ಏನಾದ್ರು ತೀರ್ಮಾನ ತಗೊಂಡ್ರೆ ಅದು ಹೈಕೋರ್ಟ್ ಲೆವೆಲ್ನಲ್ಲಿ ಅಥವಾ ಸುಪ್ರೀಂ ಕೋರ್ಟ್ ಲೆವೆಲ್ನಲ್ಲಿ ಆಗಬಹುದಷ್ಟೇ. ಈಗಲೇ ಆರಂಭಿಕ ಹಂತದಲ್ಲಿ ಆ ಡೌಟ್ನ ಮಾಡೋ ಹಾಗೂ ಐ ಕಾಂಟ್. ಯಾಕೆ ಅಂದರೆ ಈ ಅಧಿಕಾರಿ ಏನಿರ್ತಾರೆ, ಈಗ ಯಾರು ನಾಳೆ ತನಿಖಾಧಿಕಾರಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ, ಅವ್ರಿಗೂ ಅರಿವಿರುತ್ತೆ ಅಂತ ನಾನು ಅಂದ್ಕೊಂಡಿರ್ತೀನಿ. ಅರಿವಿರುತ್ತೆ, ನಾನು ನೇರವಾಗಿ ಈ ವರದಿಯನ್ನು ನ್ಯಾಯಾಲಯಕ್ಕೆ ಕೊಡ್ತಾ ಇದ್ದೀನಿ ಅನ್ನೋದು. ಅಂದರೆ ಏನನ್ನೋ ಮುಚ್ಚಿಟ್ಕೊಂಡ್ಬಿಟ್ಟು, ಏನನ್ನೋ ದಿಕ್ಕು ತಪ್ಪಿಸ್ಬಿಟ್ಟು, ಏನನ್ನೋ ದಾರಿ ತಪ್ಪಿಸ್ಬಿಟ್ಟು ಕೊಟ್ಟರೆ ದಾಖಲೆಗಳ ಆಧಾರದಲ್ಲಿ ಈ ಪ್ರಕರಣ ನಡೆಯುವುದರಿಂದ ಯಾರಾದ್ರದೊಂದು ಚಾಲೆಂಜ್ ಮಾಡಿದ್ರೆ ಆಮೇಲೆ ಅಧಿಕಾರಿ ತಗೊಳಾಕೋತಾರೆ. ಈಗ ಅಧಿಕಾರಿಗೂ ಅದರ ಅರಿವು ಇರುತ್ತೆ ಅಂತ ನಾನು ಅಂದ್ಕೊಂಡಿರ್ತೀನಿ. ಮೂಡಾ ಕೇಸ್ ಲೋಕಾಯುಕ್ತಕ್ಕೆ ವರ್ಗಾವಣೆ ಆಗಿದೆ, ಆದರೆ ಲೋಕಾಯುಕ್ತ ಸಂಸ್ಥೆ CM ಅಡಿನೇ ಬರೋದ್ರಿಂದ ಅದಕ್ಕೆ ಸಿಗಲ್ಲ ಅಂತ BJP ಅನುಮಾನ. ಅದಕ್ಕಿಂತ ಇಂಪಾರ್ಟೆಂಟ್ BJPಯ ವಾದ ಯಾರ್ದ ವಾದ 2020 ಡಿಸೆಂಬರ್ನಲ್ಲಿ ಹಿಂದಕ್ಕೆ ಹೋದ್ರಿಗೆಲ್ಲರೂ ಯಡಿಯೂರಪ್ಪನವರು ಆಗ ಮುಖ್ಯಮಂತ್ರಿ. ದೇವರ ಬೀಸನಹಳ್ಳಿ ಡಿನೋಟಿಫೈ ಪ್ರಕರಣ ಅವ್ರ ಮೇಲೆ ಆರೋಪ ಬಂದಿತ್ತು. ಆಗ ವಿಪಕ್ಷ ನಾಯಕರಾಗಿ ಕುಳಿತಿದ್ರು ಸಿದ್ದರಾಮಯ್ಯನವರು. ಅವರು ವಿಪಕ್ಷ ನಾಯಕ ಸ್ಥಾನದಲ್ಲಿ ಆಡಿದ ಮಾತುಗಳು ಈಗ ಹೆಕ್ಕಿ ತೆಗೆದು ಹೊರಕ್ಕೆ ತಂದಿದ್ದಾರೆ. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿರುವ ಕಾರಣ ತನಿಖೆಯ ಮೇಲೆ ಪ್ರಭಾವ ಬೀರುವ ಸಂಭವ ಇದೆ, ಇದರಿಂದ ಪಾರದರ್ಶಕ ತನಿಖೆ ಅಸಾಧ್ಯ. ಹೀಗಾಗಿ ಮಿಸ್ಟರ್ ಯಡಿಯೂರಪ್ಪ ಅಧಿಕಾರದಲ್ಲಿ ಇರಬಾರದು, ಹಿ ಶುಡ್ ರಿಸೈನ್ ಅಂತ ಅವತ್ತು ಹೇಳಿದ್ದನ್ನ ಈಗ BJP ಕಡೆಯಿಂದ ಹೊರಕ್ಕೆ ಬಿಟ್ಟು ಏನಂತೀರಿ ಅಂತ ಕೇಳುತ್ತಿದೆ. ಈಗ ಕೇಳಿದವರು ಇದಕ್ಕೆ ಇಲ್ಲ ಅನ್ನೋದಾದ್ರೆ ಏನು ವ್ಯತ್ಯಾಸ ಬಂತು? ಆ ಕೇಸ್ ಬೇರೆ, ಈ ಕೇಸ್ ಬೇರೆ. ಆಗಲೂ ರಾಜ್ಯಪಾಲರೇ ಕೊಟ್ಟಿದ್ದಲ್ಲ ಸರ್.
ಆ ಕೇಸೇ ಬೇರೆ, ಈ ಕೇಸ್ ಈ ಕೇಸೇ ಹೇಳಿದ್ರೆ ಬೇರೆ ಮುಗ್ದೋಯ್ತು ಅಂತ ಹೇಳ್ಕೋಬೋದು. ಹಾ ನಾನು ಅದಕ್ಕೆ ಹೇಳಿದ್ದು, ರಾಜಕಾರಣದಲ್ಲಿ ನೈತಿಕತೆಯ ಆಧಾರದ ಮೇಲೆ ರಾಜಕಾರಣ ನಡೆಯೋದಾದರೆ ಬಹಳ ವಿಚಾರಗಳು ನಡೆಯೋದೇ ಇಲ್ಲ. ಆಗ ಅದು ಹಾಗಲ್ಲ. ಓಕೆ. ಹಾಗಾಗಿ ಅದನ್ನು ಎಲ್ಲಿ ಅವರಿಗೆ ಆ ಸೂಕ್ಷ್ಮತೆಯನ್ನು ಯಾರು ಯಾವ ಹಂತದಲ್ಲಿ ಪ್ರದರ್ಶನ ಮಾಡ್ತಾರೋ ಕಾಯ್ದು ನೋಡ್ಬೇಕು ನಾವೀಗ. ನನಗನ್ನಿಸುವುದು ನಾಳೆ ನಾಳಿದ್ರಲ್ಲಿ ಅದು ಪ್ರದರ್ಶನ ಆಗಲಿಕ್ಕಿಲ್ಲ. ಆ ಥರ ಯಾವುದೇ ರೀತಿ ಏನೇ ಬೆಳವಣಿಗೆಗಳು ನಡೆದರೂ ಯಾವುದೇ ಹಂತದಲ್ಲಿ ಮುಖ್ಯಮಂತ್ರಿಗಳು ಸುಪ್ರೀಂ ಕೋರ್ಟ್ಗೆ ಹೋಗಿ ಬಂದರೆ ಅಲ್ಲಿಯ ತೀರ್ಪಿನ ಆಧಾರದ ಮೇಲೆ ಆ ಪ್ರಶ್ನೆಗಳು ಉದ್ಭವ ಆಗುತ್ತೆ ಅಂತ ನನ್ನ ಲೆಕ್ಕಾಚಾರ. ಸಿಎಂ ವಿರುದ್ಧ ತನಿಖೆ ಆದೇಶ ಕೊಟ್ಟಿರೋದನ್ನು ವಿಪಕ್ಷಗಳು ಟೀಕೆ ಮಾಡಿಕೊಂಡಿದ್ರೆ ಕಾಂಗ್ರೆಸ್ ನಿರೀಕ್ಷೆಯಂತೆ ಅದನ್ನು ಡಿಫೆಂಡ್ ಮಾಡ್ತಾ ಇದ್ದಾರೆ. ಡಿಫೆಂಡ್ ಮಾಡ್ಬೋದು, ಮಾಡಬಾರ್ದು ಅಂತಲ್ಲ, ಎಲ್ಲರೂ ಡಿಫೆಂಡ್ ಮಾಡ್ತಾರೆ. ಹೌದು, ಅವಕಾಶ ಇದೆ. ಮತ್ತು ಸಿಎಂ ಅವರವ್ರ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ್ರು, ಮತ್ತೆಲ್ಲ ಕೇರಳದ ಯಾವುದೋ ಕಾರ್ಯಕ್ರಮಕ್ಕೆ ಹೋದರು. ಹೋಗುವಾಗೆಲ್ಲ ಹೇಳಿದ್ರು ನೀವೇನು ಬಯಸ್ತೀರಿ ಅಂತ ಗೊತ್ತು, ಕಾನೂನು ಹೋರಾಟ ಮಾಡ್ತೀನಿ ಅಂತ. ಅದು ಎಕ್ಸಾಕ್ಟ್ಲಿ ಅವ್ರು ಅದನ್ನು ಮಾಡಲೇಬೇಕು, ಅವ್ರಿಗೆ ಬೇರೆ ದಾರಿ ಇಲ್ಲ. ರಾಜೀನಾಮೆ ಸಾಧ್ಯತೆಯನ್ನು ತಳ್ಳಾಕ್ಬಿಟ್ಟಿದ್ದಾರೆ ಅವರು. DCM ಎಲ್ಲ ನಾಯಕರು ಎಲ್ಲ ಬೆಂಬಲಕ್ಕೆ ನಿಂತಿದ್ದಾರೆ. ರಾಜ್ಯಪಾಲರ ವಿರುದ್ಧ BJP ವಿರುದ್ಧ ವಾಗ್ದಾಳಿಯನ್ನು ನಡೆಸ್ಬಿಟ್ಟಿದ್ದಾರೆ. ಲೋಕಾಯುಕ್ತ ಇಂಡಿಪೆಂಡೆಂಟ್ ಬಾಡಿ ಅಂದಿದ್ದಾರೆ. ಇಂಡಿಪೆಂಡೆಂಟ್ ಬಾಡಿ ಅಲ್ಲ ಅಂತಲ್ಲ, ಬೈಟಲ್ಲಿರೋ ಥರ ತನಿಖೆ ನಡೆಯುವಾಗ ಅಧಿಕಾರದಲ್ಲಿರ್ತಾರಾ ಇಲ್ವಾ ಅಂತ. ಕಾರಣ ಅದೊಂದು ಪ್ರಶ್ನೆ ಉಳ್ಕೊಳ್ಳುತ್ತೆ. ದಿ SP ಆಫ್ ಲೋಕಾಯುಕ್ತ ಈಸ್ ಅಂಡರ್ ಅಡ್ಮಿನಿಸ್ಟ್ರೇಟಿವ್ ಕಂಟ್ರೋಲ್ ಆಫ್ ಯಾರು? ಅಡ್ಮಿನಿಸ್ಟ್ರೇಟಿವ್ಲಿ ಲೋಕಾಯುಕ್ತನೇ ಇರ್ಬೋದು. ಟೆಕ್ನಿಕಲಿ ಅವ್ರ ಪೋಸ್ಟಿಂಗು ನಾಳೆ ಎಲ್ಲ ಬರೋದು ರಾಜ್ಯ ಸರ್ಕಾರಕ್ಕೆ ಅಲ್ವಾ. ಹಾಗಾಗಿ ಅದನ್ನು ಕೇಳ್ತಿರ್ತಾರೆ. ಗೊತ್ತಿಲ್ಲ. ಈ ಮಧ್ಯೆ ಬಳ್ಳಾರಿ ಹುಬ್ಬಳ್ಳಿನಲ್ಲಿ CM ಪರವಾಗಿ ಶೋಷಿತ ಸಮುದಾಯಗಳ ಕೆಲವರೆಲ್ಲ ಪ್ರೊಟೆಸ್ಟ್ ಮಾಡಿದ್ದಾರೆ. ಕುತೂಹಲ ಅರ್ಥ ಆಗುತ್ತೆ. ನಿನ್ನೆ ಹೈಕೋರ್ಟ್ನವರು ಕೊಟ್ಟಿರ್ತಕ್ಕಂಥ ಆದೇಶದ ಹಿನ್ನೆಲೆಯಲ್ಲಿ ಇವತ್ತು ಒಂದು ಆದೇಶ ಮಾಡಿದ್ದಾರೆ. ನಾವು ಇನ್ವೆಸ್ಟಿಗೇಷನ್ ಎದುರಿಸಲಿಕ್ಕೆ ತಯಾರಾಗಿದ್ದೀವಿ, ತನಿಖೆಗಳಿಗೆ ಯಾವುದಕ್ಕೂ ಕೂಡ ಎದುರಲ್ಲ. ನಿನ್ನೆ ಈ ಮಾತುಗಳನ್ನು ಕೂಡ ಹೇಳಿದ್ದೀನಿ, ಈಗಲೂ ಅದೇ ಮಾತುಗಳನ್ನ ಪುನರುಚ್ಚಾರ ಮಾಡ್ತಾ ಇದ್ದೀನಿ. ದೂರುದಾರರು ಮೈಸೂರಿನವರು ತನಿಖೆ ಮಾಡಿ ಅಂತೇಳಿ ನೆನ್ನೆನೇ ಹೇಳಿದ್ದಾರೆ. ಮೈಸೂರು ಲೋಕಾಯುಕ್ತಕ್ಕೆ ರೆಫರ್ ಮಾಡಿದ್ದಾರೆ. ತನಿಖೆ ಏನು ಕೋರ್ಟ್ ಆದೇಶ ಕೊಟ್ಟಿದೆ ತನಿಖೆ ಆಗ್ತದೆ. ನಮಗೆ ಭರವಸೆ ಇದೆ. ಚೀಫ್ ಮಿನಿಸ್ಟರ್ ಯಾವ ತರದ ಇನ್ವಾಲ್ವ್ಮೆಂಟು ಇಲ್ಲ, ಮುಖ್ಯಮಂತ್ರಿಗಳದ್ದು ಯಾವ ಪಾತ್ರನೂ ಇಲ್ಲ. ಯು ವಿಲ್ ಕಮ್ ಔಟ್ ವೆರಿ ಕ್ಲೀನ್. ಯಾವ ಬ್ಲ್ಯಾಕು ಇಲ್ಲ, ಮಾರ್ಕೆ ಆಗಿಲ್ಲ, ಬ್ಲ್ಯಾಕ್ ಎಲ್ಲಿ ಬರುತ್ತೆ. ಇದು ಒಂದು ಪೊಲಿಟಿಕಲ್ ಕಾನ್ಸ್ಪಿರಸಿ ಇದೆ. ನಾವೆಲ್ಲ CM ಅವರ ಜೊತೆಯಲ್ಲಿದ್ದೀವಿ. BJP ಕೋಲಿಷನ್ ಗವರ್ಮೆಂಟ್ ನಲ್ಲಿ ಎಷ್ಟು ಜನರ ಮೇಲೆ FIR ಇದೆ, ಎಷ್ಟು ಜನರು ಬೇಲ್ ಮೇಲೆ ಇದ್ದಾರೆ. ಮೊದಲು ಅವ್ರ ಹತ್ರ ಎಲ್ಲರ ಹತ್ರ ರಾಜೀನಾಮೆ ತೆಗೆದುಕೊಳ್ಳಿ, ಆಮೇಲೆ CM ಅವರು ರಾಜೀನಾಮೆ. ಯಾವುದೇ ತನಿಖೆಗೆ ನಾನು ಸಿದ್ಧ ಇದ್ದೇನೆ ಅಂತ ಹೇಳಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಲೋಕಾಯುಕ್ತ ಪೊಲೀಸು ಇಂಡಿಪೆಂಡೆಂಟ್ ಬಾಡಿ, ಅದು ಯಾರ ಮರ್ಸಿಯಲ್ಲಿ ಇರೋದಿಲ್ಲ. ಅವರು ಇಂಡಿಪೆಂಡೆಂಟ್ ಆಗಿ ಇನ್ವೆಸ್ಟಿಗೇಟ್ ಮಾಡ್ತಾರೆ. ಇನ್ನು ಮುಖ್ಯಮಂತ್ರಿ ವಿರುದ್ಧ FIR ದಾಖಲಿಸಬೇಕು ಅಂತ ಒತ್ತಾಯಿಸಿ ದೂರುದಾರರಲ್ಲಿ ಒಬ್ಬರಾದಂತಹ ಪ್ರದೀಪ್ ಕುಮಾರ್ ಮೈಸೂರು ಲೋಕಾಯುಕ್ತ SPಗೆ ದೂರನ್ನ ಕೊಟ್ಟರು. ಸಿದ್ದರಾಮಯ್ಯ, ಯತೀಂದ್ರ ಸಿದ್ದರಾಮಯ್ಯ, ಪಾರ್ವತಿ ಸಿದ್ದರಾಮಯ್ಯ, ಮಲ್ಲಿಕಾರ್ಜುನ್ ಮೇಲೆ FIR ಆಗಬೇಕು ಅಂತ ದೂರನ್ನ ಕೊಟ್ಟಿದ್ದಾರೆ. ಹಿಂದಿನ ದೂರುಗಳ ಬಗ್ಗೆ ಏನ್ ಕ್ರಮ ತೆಗೆದುಕೊಂಡಿದ್ದೀರಿ ಅನ್ನೋದ್ರ ಬಗ್ಗೆ ಹಿಂಬರಹ ನೀಡುವಂತೆ ಕೇಳಿದ್ದಾರೆ. ಆದರೆ ಈಗ ಕೊಡೋಕ್ಕಾಗಲ್ಲ, ಹಿರಿಯ ಅಧಿಕಾರಿಗಳ ಸಲಹೆ ಪಡೆದು ಕೊಡ್ತೀವಿ ಎಂದಿದ್ದಕ್ಕೆ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಇದೇ ವೇಳೆ ಸಿದ್ದರಾಮಯ್ಯ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸುವ ಸಾಧ್ಯತೆ ಹಿನ್ನೆಲೆಯಲ್ಲಿ ಪ್ರದೀಪ್ ಕುಮಾರ್ ಸುಪ್ರೀಂ ಕೋರ್ಟ್ಗೆ ಕೇವಿಟ್ ಅನ್ನು ಹಾಕಿದ್ದಾರೆ. ಇದರ ಮಧ್ಯೆ ಸಚಿವ ಪ್ರಿಯಾಂಕ್ ಖರ್ಗೆ ಹಾಗೂ MB ಪಾಟೀಲ್ ವಿರುದ್ಧದ ದೂರುಗಳ ಬಗ್ಗೆ ರಾಜ್ಯಪಾಲರು ಕಾನೂನು ಸಲಹೆಯನ್ನು ಪಡೆದಿದ್ದಾರೆ ಎನ್ನಲಾಗ್ತಿದೆ. ಮುಖ್ಯಮಂತ್ರಿಗಳು ಅಧಿಕಾರದಲ್ಲಿದ್ದು ಒಬ್ಬ ಆಫೀಸರು ಒಬ್ಬ ಚೀಫ್ ಮಿನಿಸ್ಟರ್ನ ಕುಣಿಸಿ ಇನ್ವೆಸ್ಟಿಗೇಷನ್ ಮಾಡೋಕ್ಕಾಗತ್ತಾ? ನೋಟಿಸ್ ಕೊಡೋಕ್ಕಾಗತ್ತಾ? ಸಾಧ್ಯನೇ ಆಗಲ್ಲ. ಹೈಲಿ ಇಂಪಾಸಿಬಲ್. ಆ ಕಾರಣದಿಂದ ಈ ಕೂಡಲೇ ತತ್ಕ್ಷಣವೇ ರಾಜೀನಾಮೆ ಕೊಡಬೇಕು, ಇನ್ವೆಸ್ಟಿಗೇಷನ್ ಸಪೋರ್ಟ್ ಮಾಡಬೇಕು. ಸಿದ್ದರಾಮಯ್ಯನವರ ಕುಟುಂಬಸ್ಥರಿಗೆ ಆದ ಮೇಲೆ ಅದರ ಹೊಣೆಯನ್ನ, ನೇರವಾದ ಹೊಣೆಯನ್ನ ಮುಖ್ಯಮಂತ್ರಿಗಳಿಗೆ ತನಿಖೆಯನ್ನು ಎದುರಿಸಲಿಕ್ಕೆ ನಾವು ಸಿದ್ಧ ಅಂತ ಹೇಳಾಗಿದೆ. ಅಂದರೆ ನೀವು ಸುಪ್ರೀಂ ಕೋರ್ಟ್ಗೆ ಅಪೀಲ್ ಹೋಗೋದೇ ಇಲ್ವಾ ಅನ್ನೋ ಪ್ರಶ್ನೆ. ಬಿಕಾಸ್ ಸುಪ್ರೀಂ ಕೋರ್ಟಲ್ಲಿ ಅಪೀಲ್ ಹೋಗೋದಾದ್ರೆ ಯಾವುದ್ರ ಮೇಲೆ ಹೋಗಬೇಕು? ರಾಜ್ಯಪಾಲರ ಅಧಿಕಾರದ ಮೇಲೆ ಹೋಗಬೇಕು. ಸ್ಯಾಂಕ್ಷನ್ ಕೊಟ್ಟಿರೋದಕ್ಕೆ ಆ ಸ್ಯಾಂಕ್ಷನ್ ಇಂದಾನೇ ಹೈಕೋರ್ಟ್ಗೆ ಬಂತು. ಹೈಕೋರ್ಟ್ ಅವರ ಅಧಿಕಾರ ಎತ್ತಿ ಹಿಡಿದು ಬಿಡ್ತು. ಈಗ ಆ ತೀರ್ಪಿನ ಆಧಾರದ ಮೇಲೆ ಸೆಷನ್ಸ್ ಕೋರ್ಟ್ನವ್ರು ತೀರ್ಮಾನ ಕೊಟ್ಟಿದ್ದಾರೆ. ಹಾಗಾಗಿ ಇವರು ಮೇಲ್ಮನವಿ ಹೋಗೋದಾದ್ರೆ ರಾಜ್ಯಪಾಲರ ಮೂಲ ನಿರ್ಣಯ ಏನಿದೆ ಅದರ ಮೇಲೆ ಹೋಗಬೇಕು. ಇಲ್ಲ ಅನ್ನೋದಿದ್ರೆ FIR ಮೇಲೆ ಹೋಗಬೇಕು. ಎರಡರ ಮೇಲೆ ಹೋದರೂ ನೀವು ಹೇಳುವ ಇನ್ನೊಂದು ಮೂಲ ಅಂಶಕ್ಕೆ ಧಕ್ಕೆ ಆಗತ್ತೆ, ಘಾಸಿ ಆಗತ್ತೆ. ಅದನ್ನ ತನಿಖೆಗೆ ಸಿದ್ಧ, ಅದಕ್ಕೆ ಘಾಸಿ ಆಗತ್ತೆ. ಬಟ್ ಆ ನಿರ್ಧಾರವನ್ನು ಅವರೇ ಅವರ ವಕೀಲರ ಮೂಲಕ ತೆಗೆದುಕೊಳ್ಳಬೇಕು. HMT ಬೆಂಗಳೂರಿನ HMT ಪೀಣ್ಯ ಜಾಲಳಿಯಲ್ಲೆಲ್ಲ ಸರ್ವೆ ನಂಬರ್ಲಿರೋ ಅರಣ್ಯ ಭೂಮಿಯನ್ನು ಮರು ವರ್ಷಕ್ಕೆ ಪಡೆಯೋದಕ್ಕೆ ಈಶ್ವರ್ ಖಂಡ್ರೆ ಅವರು ಸಮರ ಸಾರಿದ್ದಾರೆ. ಸಂಪುಟದ ಅನುಮೋದನೆ ಇಲ್ಲದೆ
ನಿಯಮವನ್ನು ಗಾಳಿಗೆ ತೂರಿ ಸಾವಿರಾರು ಕೋಟಿ ಮೌಲ್ಯದ ಅರಣ್ಯ ಭೂಮಿಯನ್ನು ಡಿನೋಟಿಫೈ ಮಾಡಲು ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ ಅಧಿಕಾರಿಗಳ ವಿರುದ್ಧ ಮಂತ್ರಿ ಗರಂ ಆಗಿದ್ದಾರೆ. ಈ ಕಾರಣ ಕೇಳೋರಿಗೂ ನೋಟಿಸ್ ಕೊಟ್ಟಿದ್ದಾರೆ, ಪ್ರಸ್ತಾವನೆ ಸಲ್ಲಿಸಿ ಅಂತ ಹೇಳಿದ್ದಾರೆ, ಮತ್ತು ಆ ಅರ್ಜಿಯನ್ನು ವಾಪಸ್ ಪಡೀರಿ ಸುಪ್ರೀಂ ಕೋರ್ಟಿಂದ ಅಂದಿದ್ದಾರೆ. ಈ ಭೂಮಿಯಲ್ಲಿ ಲಾಲ್ಬಾಗ್ ಮತ್ತು ಕಬ್ಬನ್ ಪಾರ್ಕ್ ಮಾದರಿಯಲ್ಲಿ ಉದ್ಯಾನ ಅಭಿವೃದ್ಧಿಸಲು ಅರಣ್ಯ ಇಲಾಖೆ ಈ ನಿರ್ಧಾರಕ್ಕೆ ರಾಜ್ಯ ಸರ್ಕಾರ ಬದ್ಧವಾಗತ್ತೆ ಅನ್ನೋದೇ ಆದರೆ ನನ್ನ ಪ್ರಕಾರ ಇದಕ್ಕಿಂತ ಒಳ್ಳೆಯ ಕೆಲಸ ಇನ್ನೊಂದಿಲ್ಲ. ಆ ಜಮೀನನ್ನು ಯಾರ್ಯಾರ ಕೈಗೋ ಕೊಟ್ಟದು ಇನ್ನೇನೇನೇನೋ ಮಾಡಿ ಅಲ್ಲಿ ಯಾವನು ನುಂಗಿ ನೀರು ಕುಡಿದು ದುಡ್ಡು ತಿಂದ ಅತ್ತ ಕಡೆಗೆ ಇನ್ನಷ್ಟು ಮಹಲುಗಳನ್ನು ಅಂತಸ್ತುಗಳನ್ನು ಕಟ್ಕೊಳ್ಳೋ 4 ಜನರ ಬದಲು ಸಾವಿರಾರು ಜನರಿಗೆ ಅನುಕೂಲವಾಗ ಬೆಂಗಳೂರಿನ ಪಶ್ಚಿಮ ಭಾಗ ಉತ್ತರ ಭಾಗ ಒಂದು ಒಳ್ಳೆಯ ಉದ್ಯಾನವನವನ್ನು ಇಲ್ಲದಿರುವ ಕಾರಣ ಅದನ್ನು ಮಾಡೋದೇ ಆದರೆ ನನ್ನ ಪ್ರಕಾರ ಅರಣ್ಯ ಮಂತ್ರಿಯ ಬೆನ್ನ ಹಿಂದೆ ಎಲ್ಲರೂ ನಿಲ್ಲಬೇಕು, ರಾಜಕೀಯ ಬಿಟ್ಟು. ಎಲ್ಲರೂ ಸಪೋರ್ಟ್ ರಾಜಕೀಯ ಬಿಟ್ಟು ಕಾನೂನಾತ್ಮಕವಾಗಿ. ಕಂಗ್ರ್ಯಾಚುಲೇಷನ್ಸು ಫಾರೆಸ್ಟ್ ಮಿನಿಸ್ಟರ್ಗೆ. ಅದಾಗೋದೇ ಆದರೆ ಇದನ್ನು ಮಾಡಿಬಿಟ್ಟು ವಶಕ್ಕೆ ತಗೊಂಡು ರಾಜ್ಯ ಸರ್ಕಾರ ಅದನ್ನ ಇನ್ನೇನೋ ಮಾಡಿಬಿಟ್ರೆ ಅಲ್ಲ, ಅದು ಹೇಳ್ತೀನಿ. ತೆಗೆದುಕೊಂಡ್ರೆ ಉದ್ದೇಶ ಉದ್ಯಾನ ಮಾಡಬೇಕು ಅನ್ನೋದು ಕರೆಕ್ಟ್.